ಫ್ರೆಂಡ್ಸ್, ಇನ್ನು ಮುಂದೆ ನಾವು ನಮ್ಮ ಜಮೀನಿನ ಪಾಣಿ ಸರ್ವೆ ನಂಬರನ್ನು ತಿಳಿಯುವುದು ಭಾರಿ ಸುಲಭ. ಏಕೆಂದರೆ ಕಂದಾಯ ಇಲಾಖೆಯಿಂದ ಕೃಷಿಕರಿಗೆ ಅನುಕೂಲವಾಗುವ ದೆಸೆಯಲ್ಲಿ ಉಚಿತವಾಗಿ ನಮ್ಮ ಮೊಬೈಲ್ನಲ್ಲಿಯೇ ಜಮೀನಿನ ಸರ್ವೆ ನಂಬರನ್ನು ತಿಳಿಯಲು ಹೊಸದಾಗಿ ಒಂದು ವೆಬ್ಸೈಟನ್ನು ಬಿಡುಗಡೆ ಮಾಡಲಾಗಿದ್ದು, ಈ ವೆಬ್ಸೈಟ್ನ ಕುರಿತು ಸಂಪೂರ್ಣವಾದ ವಿವರವನ್ನು ಮತ್ತು ನಮ್ಮ ಗ್ರಾಮದ ಎಷ್ಟು ರೈತರ ಸರ್ವೆ ನಂಬರ್ಗಳಿದೆ, ಸರ್ವೆ ನಂಬರ್ಗಳನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿಯೇ ಪಡೆದುಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನಾನು ಇವಾಗ ಈ ವೆಬ್ಸೈಟ್ನ ಲಿಂಕನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಈ ವೆಬ್ಸೈಟ್ಗೆ ಬರ್ಬೋದು. ಅದೇ ಥರ ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟ್ನ ಮುಖಾಂತರ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ನನ್ನ ಮೊಬೈಲ್ನಲ್ಲಿ ಓಪನ್ ಮಾಡಿರೋದ್ರಿಂದ ನನಗೆ ಈ ಥರ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸರ್ಚ್ ವಿಲೇಜ್ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು, ಮೊದಲನೇದಾಗಿ ಗ್ರಾಮ ಹುಡುಕಿ ಅಂತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ನಮ್ಮ ಗ್ರಾಮವಾದ ಹೆಸರನ್ನು ಹಾಕಬೇಕಾಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಗ್ರಾಮದ ಹೆಸರನ್ನು ಹಾಕಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ನೀವು ಇವಾಗ ನಾನು ನನ್ನ ಗ್ರಾಮದ ಹೆಸರನ್ನು ಹಾಕಿ ಸರ್ಚ್ ಕೊಟ್ಟಿದ್ದೇನೆ. ನೋಡ್ಬೋದು ಇಲ್ಲಿ ನಮ್ಮ ಗ್ರಾಮದಲ್ಲಿ ಎಷ್ಟೊಂದು ರೈತರ ಸರ್ವೆ ನಂಬರ್ಗಳಿದೆ ಮತ್ತು ಸರ್ವೆ ನಂಬರ್ನ ಸಂಪೂರ್ಣವಾದ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮದ ರೈತರ ಸರ್ವೆ ನಂಬರ್ಗಳು ಕಾಣುತ್ತದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮದ ರೈತರ ಸರ್ವೆ ನಂಬರ್ ಬರುತ್ತಲ್ಲ, ಸರ್ವೆ ನಂಬರ್ ಹೆಸರು ಕೂಡ ಕಾಣುತ್ತದೆ ಫ್ರೆಂಡ್ಸ್. ಇದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾವು ಈಗ ಇದನ್ನು ಡೆಸ್ಕ್ಟಾಪ್ ಸೈಟ್ಗೆ ತೆಗೆದುಕೊಂಡು ಹೋಗೋಣ. ಇಲ್ಲಿ ಮೊಬೈಲ್ನಲ್ಲಿ ಓಪನ್ ಮಾಡಿರೋದ್ರಿಂದ ಅದು ಯಾಕೋ ಸರಿ ಕಾಣ್ತಾ ಇಲ್ಲ. ಇದನ್ನು ಡೆಸ್ಕ್ಟಾಪ್ ಸೈಟಿಗೆ ತೆಗೆದುಕೊಂಡು ಹೋಗೋಣ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಡೆಸ್ಕ್ಟಾಪ್ ಸೈಟ್ ಅಂತಿದ್ದಿಲ್ಲ ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ಡೆಸ್ಕ್ಟಾಪ್ ಸೈಟ್ ಓಪನ್ ಆಯಿತು. ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮ್ಮ ಗ್ರಾಮದ ರೈತರ ಹೆಸರನ್ನು ಸರ್ವೆ ನಂಬರನ್ನು ತಿಳಿಬೋದು. ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸರ್ಚ್ ವಿಲೇಜ್ ಅಂತಿದೆ ಫ್ರೆಂಡ್ಸ್ ಮೂಲೆಯಲ್ಲಿ, ಅಲ್ಲಿ ನಮ್ಮ ಗ್ರಾಮದ ಹೆಸರು ಕೊಟ್ಟು ಸರ್ಚ್ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮದ ಹೆಸರು ಕೊಟ್ಟು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸರ್ಚ್ ಅಂತಿದೆ ಫ್ರೆಂಡ್ಸ್, ಗೋ ಅಂತಿದೆಯಲ್ಲ, ಗೋ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮ್ಮ ಗ್ರಾಮದಲ್ಲಿ ಎಷ್ಟೊಂದು ರೈತರ ಸರ್ವೆ ನಂಬರ್ಗಳಿದ್ದೇವೆ ಮತ್ತು ಸರ್ವೆ ನಂಬರ್ನ ನಕ್ಷೆ ಇದ್ದೇವೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ತಿಳಿಯುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ನಮ್ಮ ಗ್ರಾಮದ ಸರ್ವೆ ನಂಬರ್ಗಳ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮದ ಸುತ್ತಮುತ್ತಲಿನಲ್ಲಿ ಎಷ್ಟೊಂದು ಸರ್ವೆ ನಂಬರ್ಗಳಿದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸರ್ವೆ ನಂಬರ್ಗಳ ನಕ್ಷೆ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮತ್ತೆ ಯಾವ ಸರ್ವೆ ನಂಬರ್ಗಳಿದೆ, ಯಾವ ರೈತರ ಸರ್ವೆ ನಂಬರ್ ಇದೆ, ಗ್ರಾಮದ ಎಲ್ಲ ರೈತರ ಸರ್ವೆ ನಂಬರ್ ಇಲ್ಲಿ ಸಿಗುತ್ತೆ. ಅದೇ ಥರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮದ ನಕ್ಷೆ ಬರುತ್ತೆ, ನಮ್ಮ ಗ್ರಾಮದ ನಕ್ಷೆ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ನಮ್ಮ ಗ್ರಾಮದ ನಕ್ಷೆ ಕೂಡ ಬರುತ್ತೆ. ಅದೇ ಥರ ಇಲ್ಲಿ ನಮ್ಮ ಗ್ರಾಮದ ಸುತ್ತಮುತ್ತಲಿನಲ್ಲಿ ಯಾವ ಸರ್ವೆ ನಂಬರ್ಗಳು ಬರುತ್ತೆ ಮತ್ತು ಎಷ್ಟು ವಿಸ್ತೀರ್ಣ ಇದೆ ಮತ್ತು ಯಾವ ಸರ್ವೆ ನಂಬರ್ಗಳು ಎಲ್ಲೆಲ್ಲಿ ಬರುತ್ತೆ ಮತ್ತು ನಮ್ಮ ಗ್ರಾಮದ ಫೋಟೋ ಕೂಡ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಸರ್ವೆ ನಂಬರ್ಗಳ ವಿವರವನ್ನು ಇಲ್ಲಿ ಪಡೆದುಕೊಳ್ಳಬಹುದು. ಅದೇ ಥರ ನಾವು ಮುಂದೆ ನಮ್ಮ ಹೊಲದ ಸರ್ವೆ ನಂಬರ್ ಸರ್ಚ್ ಮಾಡಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ಸರ್ವೆ ನಂಬರ್ ಯಾರ ಹೆಸರಿಗಿದೆ ಎನ್ನುವುದರ ಮಾಹಿತಿ ಪಡಿಬೇಕಾದ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಯಾವ ಸರ್ವೆ ನಂಬರ್ನ ಡೀಟೇಲ್ಸ್ ಬೇಕಾಗುತ್ತೆ ಆ ಸರ್ವೆ ನಂಬರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡೋಣ ಫ್ರೆಂಡ್ಸ್, ನಾವು ಇವಾಗ ಯಾವುದೋ ಒಂದು ಸರ್ವೆ ನಂಬರನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾವು ಒಂದು ಸರ್ವೆ ನಂಬರನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸರ್ವೆ ನಂಬರ್ನ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸರ್ವೆ ನಂಬರ್ ಡೀಟೇಲ್ಸ್ ಬರುತ್ತೆ ಮತ್ತು ಇಸ್ಸಾ ನಂಬರ್ ಹಾಕಬೇಕಾಗುತ್ತೆ. ಮತ್ತು ಇಸ್ಸಾ ನಂಬರ್ ಹಾಕಿದ ಮೇಲೆ ಯಾರ ಹೆಸರಿನಲ್ಲಿ ಇದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೆಳಗಡೆ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು, ಇದೇ ಥರ ನೀವು ಕೂಡ ಇಲ್ಲಿ ಅದೇ ಥರ ನೀವು ಕೂಡ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ರೈತರ ಹೊಲದ ಸರ್ವೆ ನಂಬರ್ ಮತ್ತು ಹೊಲದ ಅಳತೆ ಮತ್ತು ಹೊಲದ ನಕ್ಷೆಯನ್ನು ಇದೇ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.